ನಾನೆಲ್ಲೋಗಿದ್ದೆ ಅಂದ್ರೆ ಅದೇನು ಅಂದ್ರೆ ರಾಘವ್, ನನ್ನ ಇಬ್ರು ಕ್ಷಮಿಸ್ಬಿಡ್ತೀರಾ? ಇಬ್ರು ಕ್ಷಮಿಸ್ಬಿಡ್ತೀರಾ? ಹಲೋ, ಏನ್ ಸರ್ ದೊಡ್ಡ ದೊಡ್ಡ ಮಾತೆಲ್ಲ ಬರ್ತದೆ? ಏನಾಯ್ತು? ಅದು ಮಗು ಮುಂದೆ. ರಾಘವ್, ಏನ್ ಕೇಳು ನಿಮ್ ಮೀಸೆ ಮಾಮಂಗೆ? ಅದು ಏನೂ ಇಲ್ಲ ಕಣಪ್ಪ. ನೀನ್ ನನ್ನ ಕ್ಷಮಿಸ್ತೀಯಾ? ಯಾಕೆ ಮಾಮ ಕ್ಷಮಿಸು ಅಂತ ಕೇಳ್ತಿದ್ದೀರಾ? ನೀವೇನ್ ತಪ್ಪು ಮಾಡಿದ್ದೀರಾ? ನೀವು ಗುಡ್ ಬಾಯ್ ತಾನೆ? ಹಂಗ್ ಕೇಳು. ಹೂನಪ್ಪ, ನಿಮ್ ಮೀಸೆ ಮಾಮ ಗುಡ್ ಬಾಯ್ನೇ, ಆದ್ರೆ ಒಂದೊಂದ್ ಸಾರಿ ಬ್ಯಾಡ್ ಬಾಯ್ ಆಗ್ಬಿಡ್ತಾನೆ. ಅಯ್ಯೋ, ನಂಗೇನು ಅರ್ಥ ಆಗ್ತಿಲ್ಲ ನೀವು ಮಾತಾಡ್ತಿರೋದು. ನಾನು ಹೋಗಿ ಆಟ ಆಡ್ಲಾ? ಸರಿಪ್ಪ, ಹೋಗು ಆಟ ಆಡ್ಕೋ ಹೋಗು. ಅಣ್ಣ, ಏನಣ್ಣ ನೀನು ಆ ಚಿಕ್ಕ ಮಗು ಎದುರುಗಡೆ ಒಳ್ಳೆ ದೊಡ್ಡವ್ರು ಮಾತಾಡ್ದಂಗ್ ಮಾತಾಡ್ತಿದ್ಯಲ್ಲ? ಏನೂ ಇಲ್ಲಮ್ಮ, ನಾನು ಎಷ್ಟು ಚಿಕ್ಕವನಾಗ್ಬಿಟ್ಟೆ ಅಲ್ಲ. ಆ ಸುಮಂತು ರಾಘವ್ನ ಅರ್ಥ ಮಾಡ್ಕೊಂಡಷ್ಟು ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ. ಅಣ್ಣ, ಸುಮಂತ್ ಅವ್ರ ಜೊತೆ ನೀನೇನಾದ್ರೂ ಫೋನಲ್ಲಿ ಮಾತಾಡ್ತೀಯಾ? ಹೌದು ಕಣಮ್ಮ, ಸುಮಂತೆ ಫೋನ್ ಮಾಡಿದ್ರು. ಸರ್, ರಾಘವ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಮದುವೆ ಆದ್ಮೇಲೆ ಅವನು ಎರಡೂ ಮನೆಯಲ್ಲೂ ಮನೆ ಮಗ ಆಗಿರ್ಲಿ, ಅವನ ತಾಯಿನೂ ನಿಮ್ ತಂಗಿ ಅಚ್ಚನು ಒಂದೇ ತರ ಇರೋದು ದೈವೇಚ್ಛೆ ಅಲ್ವಾ ಅಂತ ಹೇಳ್ಕೊಂಡ್ರು. ತೀರ್ಕೊಂಡಿರೋ ಅವ್ರ ತಾಯಿ ಹಾಗೆ ನಿಮ್ ತಂಗಿ ಇದ್ದಾರೆ ಅಂತಂದ್ರೆ ಅದೇನ್ ಚಿಕ್ಕ ವಿಷಯನ ಅಂತ ಕೇಳಿದ್ರು ಕಣಮ್ಮ. ಅದನ್ನ ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ತಡಿಬಾರ್ದು. ರಾಘವ್ಗೆ ಅರ್ಚನಾ ಅನ್ನೋದು ದೇವರು ಕೊಟ್ಟಿರೋ ವರ ಅಂತ ಹೇಳಿದ್ರು. ಅವರು ಆ ವಿಷಯನ ಅಷ್ಟು ಫೀಲ್ ಮಾಡಿ ಹೇಳ್ತಿರುವಾಗ ನನ್ನ ಕೆನ್ನೆಗೆ ಯಾರೋ ಜೋರಾಗಿ ಬಾರಿಸ್ದಾಗಾಯ್ತು ಕಣಮ್ಮ. ಅವ್ರು ಕೇಳಿದ್ರಲ್ಲ ಒಂದ್ ಮಾತು, ದೇವರು ಕೊಟ್ಟಿರೋ ವರ ನಿಮ್ ತಂಗಿ, ಅದನ್ನ ಮನುಷ್ಯರು ನಾವ್ ಯಾಕೆ ಕಿತ್ಕೊಳಕ್ಕಾಗತ್ತೆ ಅಂತ ಕೇಳಿದ್ರಲ್ಲಮ್ಮ. ಅಣ್ಣ, ಆದ್ರೆ ಇದರಲ್ಲಿ ನಿನ್ ತಪ್ಪೇನಿದೆ ಅಣ್ಣ? ಅವ್ರಿಗೆ ಹೋಗಿ ನಾನು ಕ್ಲಾಸ್ ತಗೋತೀನಿ. ಇಲ್ಲ ಕಣಮ್ಮ, ಪಾಪ ಅವನೇನ್ ತಪ್ಪಾಗಿ ಹೇಳಿಲ್ಲ. ಆದ್ರೆ ನನ್ನ ಹೃದಯ ಇರೋದೇ ಹಾಗೆ ಕಣಮ್ಮ. ಅಲ್ಲಿ ನಿನಗ್ ಮಾತ್ರ ಜಾಗ, ಬೇರೆ ಯಾರಿಗೂ ಜಾಗ ಕೊಡಕ್ ನನ್ನ ಕೈಲಾಗೋದಿಲ್ಲ. ಯಾರ ಮೇಲೂ ಇಲ್ಲದೆ ಇರೋ ಪ್ರೀತಿನ ಬಲವಂತವಾಗಿ ನನ್ನ ಹೃದಯದಲ್ಲಿ ತುಂಬಿಸ್ಕೊಳಕ್ ನನ್ನ ಕೈಲಾಗೋದಿಲ್ಲ ಕಣಮ್ಮ. ಯಾಕೆ ಗೊತ್ತಾ, ನೀನು ಬರೀ ನನ್ನ ತಂಗಿ ಅಲ್ಲ ಕಣಮ್ಮ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಕಣ್ಮಣಿ.